ಇದೆಲ್ಲದರ ಜೊತೆಗೆ ಡಿ.ಕೆ.ಶಿ ಬಹಳ ಎಚ್ಚರಿಕೆಯ ಹೆಜ್ಜೆ ಇಟ್ಟಿರುವಂಥದ್ದು ತುಂಬ ಸ್ಪಷ್ಟ. ಅನಗತ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಅವ್ರು ಹೋಗಿಲ್ಲ. ಅವ್ರು ಯಾರನ್ನು ಹೇಳಿದಾರೋ ಅವ್ರಿಗೆ ಎಸ್ ಅಂದಿದ್ದಾರೆ. ಭಾಳ ಲೆಕ್ಕಾಚಾರಗಳಿವೆ ಅದರಲ್ಲಿ. ಇದೆಲ್ಲದರ ಜೊತೆಗೆ ಪ್ರಮಾಣ ವಚನ ಸಂದರ್ಭದಲ್ಲೂ ಕೂಡ ಪ್ರಮುಖ ಸಮುದಾಯಗಳ ವಿಶ್ವಾಸ ಗಳಿಸಲಿಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಇದು ಬೇಕು ನೋಡಿ. ಇದು ಹಿಂದುಳಿದ ವರ್ಗದ ಕಣ್ಣಲ್ಲಿ ಅಸಮಾಧಾನ ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೋಬೇಕು. ಡಿ ಕೆಯಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಯಿತು ಅಥವಾ ಇನ್ಯಾರೋ ಅಸಮಾಧಾನಗೊಂಡರು ಆ ರೀತಿ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೋಸ್ಕರ ಬಹಳ ಯೋಚನೆ ಮಾಡಿ ಹೆಜ್ಜೆ ಇಟ್ಟಿರುವಂಥದ್ದು. ಹಿಂಗಾಗಿ ಏನು ಅಂತ ನೋಡಿ, ಯಡಿಯೂರಪ್ಪನವ್ರ ಮನೆಗೆ ಹೋದರು, ಯಡಿಯೂರಪ್ಪನವ್ರು ಆಶೀರ್ವಾದ ತಗೊಂಡ್ರು. ಅವ್ರ ಮನೆಗೆ ಹೋದಂಥ ರೀತಿ ನೋಡಿ ಹೆಂಗಿದೆ ಅಂತ ನೋಡಿ. ಆ ಬಾಡಿ ಲ್ಯಾಂಗ್ವೇಜ್ ನೋಡಿ. ಸೀದಾ ನೇರವಾಗಿ ಮನೆಗೆ ಬಂದಂಥ ಸೀದಾ ಅವ್ರು ದೇವ್ರ ಮನೆ ಒಳಗಡೆ ಹೋದರು. ಅಲ್ಲಿದ್ದಂಥ ವಿಭೂತಿನ ಹಚ್ಕೊಂಡ್ರು. ಯಡಿಯೂರಪ್ಪನವ್ರು ಖಾಲಿ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ತಗೊಂಡ್ರು. ಅಲ್ಲಿಂದ ನೇರವಾಗಿ ದೇವೇಗೌಡರ ಮನೆಗೆ ಬಂದರು. ದೇವೇಗೌಡರಿಗೆ ಇವರು ಶಾಲ್ ಹಾಕಿದ್ರು. ದೇವೇಗೌಡರಿಂದ ಶಾಲ್ ಹಾಕಿಸ್ಕೊಂಡ್ರು. ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ನೋಡಿ, ಯಡಿಯೂರಪ್ಪ ಲಿಂಗಾಯತರ ಏಕಮೇವಾದ್ವಿತೀಯ ನಾಯಕ, ದೇವೇಗೌಡರು ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕ. ಈ ದೇವೇಗೌಡರ ಕುಟುಂಬಕ್ಕೂ ಇವ್ರಿಗೂ ಸುಮಾರು ದಶಕಗಳ ಇತಿಹಾಸ ಇದೆ ಇವರ ವೈರತ್ವಕ್ಕೆ. ಇದೆಲ್ಲವನ್ನೂ ಕೂಡ ಸರಿ ಮಾಡಬೇಕು ಅಂತ 20 ನಿಮಿಷ ದೇವೇಗೌಡರ ಜೊತೆಗೆ ಸಪರೇಟಾಗಿ ಮಾತಾಡಿದ್ದಾರೆ. ಆಶೀರ್ವಾದ ಪಡೆದಾದ ಮೇಲೆ 20 ನಿಮಿಷ ನಿಮ್ಮ ಸಹಕಾರ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ದಾರೆ. ಇದು ನೋಡಿ ತಂತ್ರ ಅಂದರೆ ಇದು ಬೇಕಿದು. ಖಂಡಿತ ಸಹಕಾರ ಇರುತ್ತೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ ದೊಡ್ಡಗೌಡರು ಕೂಡ ಆಶೀರ್ವಾದ ಮಾಡಿದ್ದಾರೆ. ನೋಡಿ, ಹೀಗೆ ನಾಯಕತ್ವ ಅನ್ನುವಂಥದ್ದು ಹುಡುಕೊಂಬರುತ್ತೆ, ಜವಾಬ್ದಾರಿ ಎನ್ನುವಂಥದ್ದು ರಾಜ್ಯದ ಜವಾಬ್ದಾರಿ ಹುಡುಕೊಂಬರುತ್ತೆ. ಆದರೆ ಅದೆಲ್ಲದರ ಜೊತೆಗೆ ಅದನ್ನು ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಬೇಕಲ್ಲ. ಅನಗತ್ಯವಾಗಿ ಯಾರನ್ನು ಕೂಡ ಎದುರಕ್ಕಬಾರದು, ಕೆಟ್ಟ ಹೆಸರು ತಗೋಬಾರ್ದು. ಇದೊಂದು ಮಾದರಿ. ಇದು ಕೇರಳದಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಅವರವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಎಲ್ಲ ಪಕ್ಷದ ನಾಯಕರುಗಳು ಇರ್ತಾ ಇದ್ದಿದ್ದು. ಬೇಕು ರಾಜಕಾರಣದಲ್ಲಿ. ರಾಜಕಾರಣ ನೀವು ಮಾಡೋ ಸಂದರ್ಭದಲ್ಲಿ ಮಾಡಿ, ಎಲ್ಲ ಸಂದರ್ಭದಲ್ಲೂ ರಾಜಕಾರಣ ಮಾಡೋದಲ್ಲ. ಬನ್ನಿ, ಭೇಟಿ ಆದಮೇಲೆ ಬಂದು ಮಾತಾಡಿದ್ರು, ಏನು ಹೇಳ್ತಾರೆ ನೋಡೋಣ. ದೇವೇಗೌಡರು, ಯಡಿಯೂರಪ್ಪನವರು ಇಬ್ಬರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂಥ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಸೊ ಹಿರಿಯ ಮಾರ್ಗದರ್ಶನವನ್ನು ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಅದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂಥ ಸರ್ಕಾರಗಳಿದು. ಸೊ ಅದಕ್ಕೆ ಪಕ್ಷ ರಾಜಕೀಯ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂಥ ಒಂದು ಶಕ್ತಿ. ಅವರ ಕಣಜದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಭಾಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಅವರು ಮೆಚ್ಕೊಂಡಿದ್ದಾರೆ. ಅವ್ರಿಗೆ ನಂಬಿಕೆ ಇದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀನಿ ಅಂತ. ಇನ್ನು ಮುಂದಿನ ದಿನದಲ್ಲೂ ಕೂಡ ಬಂದು ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾರೆ. ಸೊ ಇದು ಈ ನಾಯಕತ್ವದ ಗುಣಗಳು ಅಂತಂತಂದರೆ ಇವು ನೋಡಿ. ಎಲ್ಲರ ಹತ್ರ ಹೋಗಬೇಕು, ಆಶೀರ್ವಾದ ತಗೋಬೇಕು. ಎತ್ತರದ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ನನಗಿಂತ ಎತ್ತರ ಇದ್ದಂಥವರು ಯಾರ್ಯಾರು ಆಳ್ವಿಕೆ ಮಾಡಿರ್ತಾರಲ್ಲ ಹೋಗಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು, ಅವ್ರ ವಿಶ್ವಾಸ ಗಳಿಸಬೇಕು. ಅದನ್ನೇ ಡಿ.ಕೆ. ಶಿವಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಮನೆಗೆ ಹೋದರು, ಒಳ್ಳೆ ಮನೆ ಮೆಂಬರ್ ಥರ ಸೀದಾ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ, ಯಡಿಯೂರು ಸಿದ್ಧಲಿಂಗನಿಗೊಂದು ನಮಸ್ಕಾರ ಮಾಡಿ, ಅಲ್ಲಿಂದ ವಿಭೂತಿ ಹಚ್ಕೊಂಡು ಹೊರಗಡೆ ಬಂದರು. ನೋಡಿದ್ರೆ ಕನ್ಫ್ಯೂಷನ್ ಆಗಿಬಿಡ್ಬೇಕು, ಅವ್ರ ಮನೆಗೆ ಇವ್ರು ಹೋದರು, ಇವ್ರ ಮನೆಗೆ ಅವ್ರು ಹೋದರು ಅಂತ. ಹಿಂಗಿರ್ಬೇಕು ನೋಡಿ. ಅದಾದಮೇಲೆ ಸೀದಾ ದೇವೇಗೌಡರ ಮನೆಗೆ. ದೇವೇಗೌಡರು ಆರೋಗ್ಯ ಸರಿ ಇಲ್ಲ,
ಟ್ರೀಟ್ಮೆಂಟಿಗೆ ಹೋಗಬೇಕಾಗಿತ್ತು, ಟ್ರೀಟ್ಮೆಂಟಿಗೆ ಹೋಗ್ತೀನಿ ಅಂತಂದ್ರೆ ಹೇಳಿದ್ರಂತೆ ನೀವು ಎಲ್ಲಿರ್ತೀರೋ ಅಲ್ಲೇ ಬರ್ತೀನಿ ಅಂತ. ಬೇಕು ನೋಡಿ ಇದೆಲ್ಲದೂ ಕೂಡ. ರಾಜಕೀಯ ಮಾಡೋ ಟೈಮಲ್ಲಿ ರಾಜಕೀಯ ಮಾಡಬೇಕು, ವಿಶ್ವಾಸ ಪ್ರೀತಿ ಗಳಿಸುವಂಥ ಸಂದರ್ಭದಲ್ಲಿ ವಿಶ್ವಾಸ ಪ್ರೀತಿ ಗಳಿಸಬೇಕು. ಜಗಳ ಗುದ್ದಾಟ ಮಾಡೋ ಟೈಮಲ್ಲಿ ಜಗಳ ಗುದ್ದಾಟ ಮಾಡಬೇಕು. ರಾಜಕಾರಣ ಅಂತಂದ್ರೇನು ಎಲ್ಲರ ಜೊತೆಗೇನು ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅಲ್ಲ. ಇದೇ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತಿದೆಯಲ್ಲ, ನಾನು ಹಿಂದೆ ನನ್ನ ಮಾಡಿರಲಿಲ್ಲ, ನಾನು ಮಂತ್ರಿ ಪಟ್ಟ ತಗೊಂಡೆ ನಾನು ಅಂತ ಅಂದ್ರಲ್ಲ, ಹಾಗೆ ಅವರಿಗೆ ಒದೆಯೋದು ಗೊತ್ತು, ಕಾಲಲ್ಲಿ ಒದ್ದು ತಗೊಳ್ಳೋದು ಗೊತ್ತು, ಸಿದ್ದರಾಮಯ್ಯನವರು ಕಾಲಿಗೆ ಬಿದ್ದು ತಗೊಳ್ಳೋದು ಗೊತ್ತು. ಇದು ನೋಡಿ ರಾಜಕಾರಣ ಅಂತಂದರೆ. ರಾಜಕಾರಣದಲ್ಲಿ ಇಂಥ ಒಂದು ಜಾಣತನ ಬೇಕಾಗತ್ತೆ, ಸೂಕ್ಷ್ಮತನ ಬೇಕಾಗತ್ತೆ, ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ ಬೇಕಾಗತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ಏನು ಅಂತಂದರೆ ಬೆಳಗ್ಗಿನಿಂದ ಈ ಸಾಕಷ್ಟು ವಿಚಾರಗಳನ್ನು ನೀವು ಮುಟ್ಟಿಸ್ತಾ ಇದ್ದೀರಿ, ಸಾಕಷ್ಟು ನಾಯಕರ ಜೊತೆ ಮಾತಾಡ್ತಿದ್ದೀರಿ. ಜೊತೆಗೆ ಏನಂದರೆ ಆಗಲೇ ಬರ್ತಾ ಡಿ ಕೆ ಶಿವಕುಮಾರ್ ಅವ್ರ ಮುಂದೆನೂ ಕೂಡ ನೀವು ಮೈಕ್ ಹಿಡ್ತಿದ್ರಿ. ಇದೆಲ್ಲದರ ಜೊತೆಗೆ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಹಿಡಿತಿರುವಂಥ ಹೆಜ್ಜೆಯನ್ನು ಎಷ್ಟರ ಮಟ್ಟಿಗೆ ಹೋಗಿ ಅವರು ಮಾಜಿ ಪ್ರಧಾನಿಗಳ ಮನೆಗೆ ಹೋದರು, ದೇವೇಗೌಡರನ್ನ ಭೇಟಿ ಮಾಡಿದ್ರು, ಅವ್ರ ಆಶೀರ್ವಾದ ಪಡೆದ್ರು, ಯಡಿಯೂರಪ್ಪನವ್ರ ಮನೆಗೆ ಹೋದರು, ಯಡಿಯೂರಪ್ಪನವ್ರ ಆಶೀರ್ವಾದ ಪಡೆದ್ರು. ನಾನು ಹೇಳ್ತಾ ಇದ್ದೆ ಎಷ್ಟು ಸಲೀಸಾಗಿ ಹೋಗಿ ಅವರೆಲ್ಲರೂ ಆಶೀರ್ವಾದ ಪಡೆದು ಬಂದಂಥದ್ದು. ಇದು ಬೇಕು ರಾಜಕಾರಣದಲ್ಲಿ ಅಂತ. ಯಾಕಂದರೆ ಬೆಳಗ್ಗಿಂದ ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿ ಭಾಳ ವಿಭಿನ್ನವಾಗಿ ಹೆಜ್ಜೆ ಇಡೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ಖಚಿತಪಡಿಸ್ತಾ ಇದ್ದಾರೆ. ಈ ಮುಖಾಂತರ ಏನಂತೀರಿ? ಖಂಡಿತ ರಂಗನಾಥ್, ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ರಾಜಕಾರಣದಲ್ಲಿ ಯಾರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ, ಯಾವಾಗ ಬೇಕಾದ್ರೂ ಶತ್ರು ಆಗ್ಬೋದು ಮಿತ್ರರಾಗ್ಬೋದು ಅನ್ನೋದಕ್ಕೆ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಒಂದು ನಡವಳಿಕೆ ಏನಿದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಯಾರೂ ಕೂಡ ಊಹಿಸೋಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಒಂದು ಕಡೆ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಹಿರಿಯ ನಾಯಕರ ಮನೆಗಳಿಗೆ ಭೇಟಿ ನೀಡಿ ಅವರ ಆಶೀರ್ವಾದ ಮತ್ತು ಹಾರೈಕೆಯನ್ನು ಕೂಡ ಪಡಿತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅದಾದ ಬೆನ್ನಲ್ಲೇ ಅಚ್ಚರಿಯಂತೆ ಮಾಜಿ ಪ್ರಧಾನಿಯಂತೆ ದೇವೇಗೌಡರನ್ನ ಭೇಟಿಯಾದ್ರು, ಮಾಜಿ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಅವರನ್ನ ಭೇಟಿಯಾದ್ರು. ಇವೆರಡೂ ವಿಚಾರಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಒಂದು ಲೆಕ್ಕ ಹೇಗಿದೆ ಅಂದರೆ, ನಿನ್ನೆವರೆಗೂ ಒಂದು ಲೆಕ್ಕ, ಇನ್ನು ಮುಂದಿನ ದಿನಗಳಲ್ಲಿ ನಂದು ಮುಖ್ಯಮಂತ್ರಿ ಆದ ನಂತರದಲ್ಲಿ ಇನ್ನೊಂದು ಲೆಕ್ಕ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಅವ್ರ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸಿ ನಂತರ ದೇವೇಗೌಡರು ನೀವು ಎಲ್ಲಿರ್ತೀರಾ ಅಲ್ಲಿಗೆ ಬರ್ತೀರಿ, ಯಾಕೆಂದರೆ ದೇವೇಗೌಡರು ಇವತ್ತು ಒಂದು ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಚೆಕಪ್ ಹಿನ್ನೆಲೆಯಲ್ಲಿ, ಆದರೂ ಕೂಡ ನೀವು ಅಲ್ಲೇ ಇದ್ರೆ ಅಲ್ಲಿಗೆ ಬರ್ತೀನಿ ಅಂತ ಭೇಟಿಗೆ ಅವಕಾಶವನ್ನು ಕೇಳಿದರು. ಅದಾದ ನಂತರದಲ್ಲಿ ದೇವೇಗೌಡರವರ ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ನೀಡಿದಂಥ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರವರ ಆಶೀರ್ವಾದವನ್ನು ಪಡೆದು ಇಬ್ಬರೇ ಸತತ 25 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ, ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನ ಬೇಕು ಎಂದು ಕೇಳಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡೋದ್ರ ಜೊತೆಗೆ ಹಿರಿಯ ಸಮುದಾಯದ ನಾಯಕರುಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಅದಾದ ನಂತರದಲ್ಲಿ ದೇವೇಗೌಡರು ಕೂಡ ನಮ್ಮ ಸಹಕಾರ ಹೀಗೆ ಇರುತ್ತೆ, ಒಳ್ಳೇದಾಗಲಿ ಅನ್ನೋ ಒಂದು ಆಶೀರ್ವಾದವಾದ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಎಲ್ಲ ವಿಚಾರವನ್ನು ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದ ಅತಿ ಸೂಕ್ಷ್ಮ ಹೆಜ್ಜೆಗಳನ್ನ ಇಡಲಿಕ್ಕೆ ಮುಂದಾಗಿದ್ದರೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಉಭಯ ನಾಯಕರಿಂದ ಈಗಾಗಲೇ ಯಡಿಯೂರಪ್ಪ ಮತ್ತು ದೇವೇಗೌಡರ ಒಂದು ಭೇಟಿಯೇ ಕಾರಣವಾಗುತ್ತೆ. ಅದರಲ್ಲೂ ಕೂಡ ದೇವೇಗೌಡರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಜಕೀಯ ಜಟಾಪಟಿ ನಡೀತಾ ಇತ್ತು. ಆ ಒಂದು ಜಟಾಪಟಿಯನ್ನು ಮರೆತು ವೈರತ್ವವನ್ನು ಮರೆತು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಭೇಟಿಯಾಗಿ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರನ್ನ ಭೇಟಿಯಾಗುವ ಮೂಲಕ ಸಮುದಾಯವನ್ನ ಸೆಳೆಯುವಂಥದ್ದು ಮತ್ತೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಪ್ರವಾಸಗಳ ಹಿಂದೆ, ಓಡಾಟಗಳ ಹಿಂದೆ ಸಾಕಷ್ಟು ಅಚ್ಚರಿಯನ್ನು ಕೂಡ ಮೂಡಿಸಿದೆ. ಯಾಕೆಂದ್ರೆ ಈ ಒಂದು ಬೆಳವಣಿಗೆ ಯಾರಿಗೂ ಕೂಡ ಆಶ್ಚರ್ಯ, ಯಾಕೆಂದ್ರೆ ಈ ತರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರ ಮನೆಗೆ ಹೋಗ್ತಾರೆ ಅಂತೇಳಿ ಕಳೆದ 1 ವಾರ 15 ದಿನಗಳ ಹಿಂದೆ ದೇವೇಗೌಡರು ಕೂಡ ಸುದ್ದಿಗೋಷ್ಠಿಯ ಮೂಲಕ ವಾಗ್ದಾಳಿಯನ್ನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡಿದ್ರು. ಆದರೂ ಕೂಡ ವೈರತ್ವವನ್ನು ಮರೆತು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಭೇಟಿಯಾಗಿ ಒಂದು ಹೊಸ ಸಂಪ್ರದಾಯಕ್ಕೆ ರಾಜ್ಯದಲ್ಲಿ ನಾಂದಿ ಮಾಡಿದ್ದಾರೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆ ಒಂದು ಮಾರ್ಗದರ್ಶನದ ಮೂಲಕ ರಾಜ್ಯವನ್ನ ಮುನ್ನಡೆಸುವ ಗುರಿಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿರೋ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ಲಾನ್ಡ್ ಆಗಿ ರಾಜಕೀಯವನ್ನು ನಡೆಸಲಿಕ್ಕೆ ಸಿದ್ಧತೆಗಳನ್ನ ಮಾಡಿದ ರೀತಿ ಕಂಡು ಬರ್ತಾ ಇರುವಂತದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಅತ್ಯಂತ ಚಿಕ್ಕ ವಯಸ್ಸಲ್ಲೇ ದೇವೇಗೌಡರ ವಿರುದ್ಧ ಕಣಕ್ಕಿಳಿದು ದೇವೇಗೌಡರ ವಿರುದ್ಧ ಸೋತು ಕೆಲವೊಂದು ಸಂದರ್ಭದಲ್ಲಿ ಅವರನ್ನು ಕೂಡ ಸೋಲಿಸಿ ಒಂದು ದೈತ್ಯ ಶಕ್ತಿಯಾಗಿ ಬೆಳೆದಿರುವಂಥ ರೀತಿ ಇದೆಯಲ್ಲ, ಇದು ರಾಜಕೀಯದ ಬೆಳವಣಿಗೆ. ಅವರ ಗ್ರಾಫ್ ಯಾವ ರೀತಿ ಏರ್ತಾ ಹೋಯಿತು ಅಂತ ನೋಡಿ. ಅವರು ಇಡ್ತಿರುವಂಥ ಹೆಜ್ಜೆಗಳು, ಇಂಥ ಹೆಜ್ಜೆಗಳೇ ಆಶಾದಾಯಕ ಅಂತ ಅನಿಸೋದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್.